ಚಿನ್ನ ಮನೆಯಲ್ಲಿ ಇದ್ದರೆ ಚಿನ್ನ, ಚಿಂತೆ ಏತಕ್ಕೆ ಇನ್ನ. ಏನ್ ಗುರು ಇದು? ಇಟ್ಕೇನು ಚಿನ್ನ 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 ಗೋಲ್ಡ್ ಚಿನ್ನ ನನ್ ಚಿನ್ನ. ಏನೋ ಚಿನ್ನ ಚಿನ್ನ ಅಂತ ಇದ್ಯಾ? ಯಾವ್ದೋ ದೊಡ್ಡ ಕನ್ಸೆ ಕಾಣ್ತಾ ಇದೆಯಾ ಬಿಡಪ್ಪ. ಅವೆಲ್ಲ ನಿನ್ ಜೀವಮಾನ ಪೂರ್ತಿ ದುಡಿದ್ರು ಆಗಲ್ಲ, ಬರೀ ಕನ್ಸ್ ಕಾಣ್ಕೊಂಡೇ ಇರ್ಬೇಕು. ಕೆಲಸ ನೋಡೋ ಎದ್ದೆ. ಏಯ್ ಯಾಕೋ ಆಗಲ್ಲ. ನಾನ್ ಇನ್ವೆಸ್ಟ್ ಮಾಡಿರೋ ಫಂಡು ಫ್ಯೂಚರ್ ಅಲ್ಲಿ ಮಸ್ತ್ ಪ್ರಾಫಿಟ್ ಕೊಡುತ್ತೆ. ಫಂಡು ಏನೋ ಅದು? ICICI ಪ್ರುಡೆನ್ಷಿಯಲ್ ಲೈಫ್ ನಿಫ್ಟಿ ಆಲ್ಫಾ 50 ಇಂಡೆಕ್ಸ್ ಬೆಸ್ಟ್ ಚಾಯ್ಸ್ ಆಫ್ ಮೈ ಲೈಫ್ ಗೊತ್ತಾ? ಹೌದಾ? ಏನದು ಎಕ್ಸ್ಪ್ಲೈನ್ ಮಾಡಿ ಸ್ವಲ್ಪ. ಜಸ್ಟ್ 10 rupees NAV ಇಂದ ಸ್ಟಾರ್ಟ್ ಆಗ್ತಾ ಇದೆಯೋ. ಒಂದು ಕಾಫಿ ಕುಡಿಯೋ ದುಡ್ಡಲ್ಲಿ ತಗೋಬಹುದು. ಬಟ್ ಬೆಳವಣಿಗೆ ಮಾತ್ರ ಜಾಕ್ ಪಾಟ್ ಆಗಿರುತ್ತೆ. 3.2 lakh crores AUM ಇದೆ ಗೊತ್ತಾ? ಸಾಲಿಡ್. ಹೌದಾ? ಮತ್ತೆ ಈ ಫಂಡ್ ಯಾಕೆ ತಗೋಬೇಕು? ಎಲ್ಲ ಟಾಪ್ 50 ಹೈ ಪರ್ಫಾರ್ಮಿಂಗ್ ಕಂಪ್ನೀಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಲಾರ್ಜ್, ಮಿಡ್, ಸ್ಮಾಲ್ ಕ್ಯಾಪ್ಸ್ ಎಲ್ಲ ಆಲ್ಫಾ ರಿಟರ್ನ್ಸ್ ಕೊಡುತ್ತಪ್ಪ. ಮಾರ್ಕೆಟ್ ನೇ ಬೀಟ್ ಮಾಡತ್ತಾರ. ಅಂಡ್ ನಿಂಗೆ ಗೊತ್ತಾ, ನಿಫ್ಟಿ ಆಲ್ಫಾ 50 32.8% ರಿಟರ್ನ್ಸ್ ಕೊಟ್ಟಿದೆ ಲಾಸ್ಟ್ 5 years ಅಲ್ಲಿ. 21% ಲಾಸ್ಟ್ 10 years ಅಲ್ಲಿ. ನೀನು 2015ರಲ್ಲಿ 10,000 ಹಾಕಿದ್ರೆ ಇವತ್ತು 68,000 ಆಗಿರೋದು. ಮಾರ್ಕೆಟ್ ಕ್ರಾಶ್ ಆದ್ರೆ ಅದ್ರ ಬಗ್ಗೆ ಏನ್ ತಲೆ ಕೆಡ್ಸ್ಕೊಳಂಗಿಲ್ಲ ಕಣ. ಮಾರ್ಕೆಟ್ ಸೈಕಲ್ ತಕ್ಕಂಗೆ ಆಟೋ ಅಡ್ಜಸ್ಟ್ ಆಗುತ್ತೆ. ಗ್ರೋತ್ ಮತ್ತೆ ಸ್ಟೆಬಿಲಿಟಿ ಪ್ರಕಾರ ಬ್ಯಾಲೆನ್ಸ್ ಆಗುತ್ತೆ. ಲೆಸ್ ವಾಲೆಟೈಲು, ಮೋರ್ ಪ್ರಾಫಿಟ್. ಅಷ್ಟೇ ಅಲ್ಲ, 120 times ನಿನ್ ಮಂತ್ಲಿ ಪ್ರೀಮಿಯಮ್, ಲೈಫ್ ಕವರ್ ಕೂಡ ಕೊಡ್ತಾರೆ. ಜೊತೆಲಿ ಟ್ಯಾಕ್ಸ್ ಬೆನಿಫಿಟ್ಸ್ ಕೂಡ ಇರುತ್ತೆ. ಫೈನಾನ್ಷಿಯಲ್ ಸೂಪರ್ ಇರೋ ಕಣ ಇದು. ಮತ್ತೆ ನನ್ನ ತಮ್ಮ ಫಾರಿನ್ ಅಲ್ಲಿ ಅವ್ರೆ, NRI, ಅವ್ನ್ ತಗೊಂಬೋದಾ? ಹೂನು, NRIs ಇನ್ವೆಸ್ಟ್ ಮಾಡ್ಬೋದು. ತಿಂಗ್ಳಿಗೆ 18,000ದಂಗೆ 10 ವರ್ಷ ಕಟ್ಟಿದ್ರೆ 15 to 16% CAGR. 20 ವರ್ಷದಲ್ಲಿ 2 ಕೋಟಿ ಆಗುತ್ತೆ. ಇದಕ್ಕಿನ್ನ ಇನ್ನೇನಪ್ಪ ಬೇಕು ಪ್ರಾಫಿಟ್? ಗುರು ಹಂಗಾರೆ ಫಸ್ಟ್ ನಾನು ತಗೊಂಡ್ಬಿಡ್ತೀನಿ ಗುರು. ದುಡ್ಡನ್ನ ಅರ್ನ್ ಮಾಡೋದಷ್ಟೇ ಅಲ್ಲ, ಸೇವ್ ಮಾಡಿ ಅದನ್ನ ಹೇಗೆ ಗ್ರೋ ಮಾಡಬೇಕು ಅನ್ನೋದು ಕೂಡ ಇಂಪಾರ್ಟೆಂಟು. ಸೆಪ್ಟೆಂಬರ್ 5 ಲಾಸ್ಟ್ ಡೇಟು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಇವಾಗಲೇ ಕ್ಲಿಕ್ ಮಾಡಿ ICICI ಪ್ರುಡೆನ್ಷಿಯಲ್ ಲೈಫ್ ಏಜೆಂಟ್ ಜೊತೆ ಕನೆಕ್ಟ್ ಆಗಿ. ಥ್ಯಾಂಕ್ ಯು.